ನಮಸ್ಕಾರ. ಎನ್ಆರ್ ಪುರ ಸುದ್ದಿ ಸಮಾಚಾರಕ್ಕೆ ಸ್ವಾಗತ. ಇಂದು ಶುಕ್ರವಾರ. ಓದುತ್ತಿರುವವರು ಮಧುರಾ ಮಂಜುನಾಥ್. ಸುದ್ದಿಗಳ ವಿವರ. ಯಾವುದೇ ಕಾಯಿಲೆಯನ್ನು ಪ್ರಾಥಮಿಕ ಹಂತದಲ್ಲೇ ಗುರುತಿಸಿ ಚಿಕಿತ್ಸೆ ನೀಡಿದರೆ ಗುಣವಾಗುವ ಸಾಧ್ಯತೆ ಇರುತ್ತದೆ ಎಂದು ಇನ್ನರ್ವಿಲ್ ಕ್ಲಬ್ ಅಧ್ಯಕ್ಷೆ ಭವ್ಯ ಸಂತೋಷ್ ತಿಳಿಸಿದರು. ಅವರು ಗುರುವಾರ ಪ್ರವಾಸಿ ಮಂದಿರದಲ್ಲಿ ಇನ್ನರ್ವಿಲ್ ಕ್ಲಬ್ ನೇತೃತ್ವದಲ್ಲಿ ಕ್ಲಬ್ ಸದಸ್ಯರಿಗೆ ಹಾಗೂ ಸಾರ್ವಜನಿಕ ಮಹಿಳೆಯರಿಗಾಗಿ ಏರ್ಪಡಿಸಿದ್ದ ಸ್ತನ ಕ್ಯಾನ್ಸರ್ ತಪಾಸಣೆ ಶಿಬಿರಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಕ್ಯಾನ್ಸರ್ ಸಹ ಗುಣಮುಖವಾಗುವ ಕಾಯಿಲೆಯಾಗಿದೆ. ಆದರೆ ಪ್ರಾರಂಭದ ಹಂತದಲ್ಲೇ ಕಾಯಿಲೆಯನ್ನು ಗುರುತಿಸಬೇಕು. ಮಹಿಳೆಯರಿಗೆ ಹೆಚ್ಚಾಗಿ ಕಾಡುತ್ತಿರುವ ಸ್ತನ ಕ್ಯಾನ್ಸರ್ ರೋಗವನ್ನು ಪತ್ತೆ ಹಚ್ಚಿ ಸೂಕ್ತ ಚಿಕಿತ್ಸೆ ನೀಡಬೇಕು ಎಂಬ ಉದ್ದೇಶದಿಂದ ಶಿವಮೊಗ್ಗ ನಾರಾಯಣ ಹೃದಯಾಲಯದ ತಜ್ಞ ವೈದ್ಯರನ್ನು ಕರೆಸಿದ್ದೇವೆ. ಪ್ರತಿಯೊಬ್ಬ ಸದಸ್ಯರು ಶಿಬಿರದ ಪ್ರಯೋಜನ ಪಡೆದುಕೊಳ್ಳಿ ಎಂದರು. ಈ ಸಂದರ್ಭದಲ್ಲಿ ಶಿವಮೊಗ್ಗ ನಾರಾಯಣ ಹೃದಯಾಲಯ ಆಸ್ಪತ್ರೆಯ ತಜ್ಞ ವೈದ್ಯೆ ಡಾಕ್ಟರ್ ಸಾಹಿತ್ಯ, ಇನ್ನರ್ವಿಲ್ ಕ್ಲಬ್ ಖಜಾಂಚಿ ಚೈತ್ರಾ ರಮೇಶ್, ಎಡಿಟರ್ ಡಾಕ್ಟರ್ ಸ್ವಪ್ನಾಲಿ ಹಾಗೂ ಇತರ ಸದಸ್ಯರು ಇದ್ದರು. ಒಟ್ಟು 32 ಮಹಿಳೆಯರು ಪರೀಕ್ಷೆ ಮಾಡಿಸಿಕೊಂಡರು. ಪದ್ಮಭೂಷಣ, ಪದ್ಮಶ್ರೀ, ಸರಸ್ವತಿ ಸಮ್ಮಾನ್ ಮುಂತಾದ ಪ್ರಶಸ್ತಿಗಳನ್ನು ಪಡೆದಿದ್ದ ಕನ್ನಡದ ಶ್ರೇಷ್ಠ ಕಾದಂಬರಿಕಾರ ಡಾಕ್ಟರ್ ಎಸ್.ಎಲ್. ಭೈರಪ್ಪ ಅವರು ತಮ್ಮ ಕಾದಂಬರಿಗಳ ಮೂಲಕ ಓದುಗರಲ್ಲಿ ಚಿಂತನೆಯ ಕ್ರಾಂತಿ ಹುಟ್ಟುಹಾಕಿದ್ದರು ಎಂದು ಅಗ್ರಹಾರದ ಲೇಖಕಿ ಭಾಗ್ಯ ನಂಜುಂಡಸ್ವಾಮಿ ತಿಳಿಸಿದ್ದಾರೆ. ಅವರು ಪತ್ರಿಕಾ ಹೇಳಿಕೆ ನೀಡಿ ಡಾಕ್ಟರ್ ಎಸ್.ಎಲ್. ಭೈರಪ್ಪ ಅವರು ತಮ್ಮ ಕಾದಂಬರಿಗಳಲ್ಲಿ ಭಾರತೀಯ ಪರಂಪರೆ, ಸಂಸ್ಕೃತಿ, ತತ್ವಶಾಸ್ತ್ರ ಮತ್ತು ಮಾನವನ ನಿಜ ಸ್ವರೂಪವನ್ನು ಕಟ್ಟಿಕೊಟ್ಟಿದ್ದಾರೆ. ಅವರ ಮಹಾನ್ ಕೃತಿಗಳಾದ ಪರ್ವ, ಆವರಣ, ಸಾಕ್ಷಿ, ಗೃಹಭಂಗ ಮುಂತಾದ ಕೃತಿಗಳು ಕೇವಲ ಕಾದಂಬರಿಯಾಗಿರದೆ ಸಮಾಜವನ್ನು ಅಂತರಾಳದಿಂದ ಅಲುಗಾಡಿಸಿದ ಶಾಶ್ವತ ಗ್ರಂಥಗಳಾಗಿ ನಮ್ಮ ನೆನಪಿನಲ್ಲಿ ಉಳಿಯಲಿದೆ ಎಂದಿದ್ದಾರೆ. ಭೈರಪ್ಪನವರ ನಿಧನದಿಂದ ನಾವು ಒಬ್ಬ ಮಹಾನ್ ಸಾಹಿತ್ಯ ಶಿಲ್ಪಿಯನ್ನು, ಮೌಲ್ಯಗಳ ಕಾವಲುಗಾರರನ್ನು, ಕನ್ನಡದ ಅಪ್ರತಿಮ ಚೇತನವನ್ನು ಕಳೆದುಕೊಂಡಿದ್ದೇವೆ ಎಂದು ಅವರು ಶೋಕ ವ್ಯಕ್ತಪಡಿಸಿದ್ದಾರೆ. ಸಮಾಜದ ಆರೋಗ್ಯ ಕಾಪಾಡುವಲ್ಲಿ ಪೌರ ಕಾರ್ಮಿಕರ ಸೇವೆ ಅನನ್ಯವಾಗಿದೆ ಎಂದು ಪಟ್ಟಣ ಪಂಚಾಯಿತಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಪ್ರಶಾಂತ್ ಎಲ್ ಶೆಟ್ಟಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ಇಲ್ಲಿನ ಪಟ್ಟಣ ಪಂಚಾಯಿತಿಯಲ್ಲಿ ಮಂಗಳವಾರ ಆಯೋಜಿಸಿದ್ದ ಪೌರ ಕಾರ್ಮಿಕರ ದಿನಾಚರಣೆಯಲ್ಲಿ ಅವರು ಮಾತನಾಡಿದರು. ಅಧ್ಯಕ್ಷತೆ ವಹಿಸಿದ್ದ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಜುಬೇದಾ ಮಾತನಾಡಿ, ಪೌರ ಕಾರ್ಮಿಕರು ಮಳೆ, ಚಳಿಲು, ಬಿಸಿಲು ಲೆಕ್ಕಿಸದೆ ಪಟ್ಟಣದ ಸ್ವಚ್ಛತೆಯಲ್ಲಿ ಪ್ರತಿನಿತ್ಯ ಕಾರ್ಯನಿರ್ವಹಿಸುತ್ತಿದ್ದಾರೆ. ಕಸಮುಕ್ತ ನಗರಗಳಲ್ಲಿ ನರಸಿಂಹರಾಜಪುರ ರಾಜ್ಯದಲ್ಲಿ 67ನೇ ಸ್ಥಾನ ಪಡೆದುಕೊಂಡಿದೆ ಎಂದರು. ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಆರ್.ವಿ. ಮಂಜುನಾಥ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಸಭೆಯಲ್ಲಿ ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷೆ ಉಮಾಕೇಶವ್, ಸದಸ್ಯರಾದ ಮುಕುಂದ, ಪಿಜೆ ಶೋಜಾ, ಕುಮಾರಸ್ವಾಮಿ, ಸುರಯ್ಯ ಭಾನು, ರೇಖಾ, ರೀನಾ, ಸೈಯದ್ ವಸೀಂ, ಪೌರ ನೌಕರರ ಸಂಘದ ಅಧ್ಯಕ್ಷ ಸುರೇಶ್, ಉಪಾಧ್ಯಕ್ಷ ಶ್ರೀನಿವಾಸ್, ಸದಸ್ಯರಾದ ರಕ್ಷಿತಾ, ಲಕ್ಷ್ಮಣಗೌಡ, ಚಂದ್ರಶೇಖರ್ ಇದ್ದರು. ಎಲ್ಲ ಪೌರ ಕಾರ್ಮಿಕ ದಂಪತಿಗಳನ್ನು ಸನ್ಮಾನಿಸಲಾಯಿತು. ಪೌರ ಕಾರ್ಮಿಕ ದಿನಾಚರಣೆ ಪ್ರಯುಕ್ತ 2 ದಿನಗಳ ಕಾಲ ಆಯೋಜಿಸಿದ್ದ ಆಟೋಟ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಿಸಲಾಯಿತು. ಮಂಗಳವಾರ ಬೆಳಗ್ಗೆ ಪೌರ ಕಾರ್ಮಿಕರು ಹಾಗೂ ಕುಟುಂಬದವರಿಗೆ ಸರ್ಕಾರಿ ಆಸ್ಪತ್ರೆಯ ವೈದ್ಯರು ಹಾಗೂ ಸಿಬ್ಬಂದಿಗಳು ಆರೋಗ್ಯ ತಪಾಸಣೆ ನಡೆಸಿದರು. ಸಾಮಾಜಿಕ ಮತ್ತು ಆರ್ಥಿಕ ಸಮೀಕ್ಷೆ ನಡೆಸಲು ಯುಎಚ್ಐಡಿ ಸಂಖ್ಯೆಯ ಜೊತೆಗೆ ಮನೆಯವರ ಹೆಸರು ಮತ್ತು ಮೊಬೈಲ್ ಸಂಖ್ಯೆ ಇರುವ ಮನೆಯ ಪಟ್ಟಿ ಒದಗಿಸಬೇಕು ಎಂದು ಗಣತಿದಾರರು ಹಾಗೂ ಮೇಲ್ವಿಚಾರಕರು ತಹಶೀಲ್ದಾರ್ ಅವರಿಗೆ ಮನವಿ ಪತ್ರ ಅರ್ಪಿಸಿದರು. ಮನವಿಯಲ್ಲಿ ಸಾಮಾಜಿಕ ಮತ್ತು ಆರ್ಥಿಕ ಸಮೀಕ್ಷೆ ನಡೆಸಲು ಕೆಇಬಿಯ ಆರ್ಆರ್ ನಂಬರ್ ಹಾಗೂ ಯುಎಚ್ಐಡಿ ನಂಬರ್ ಮೇಲೆ ಗಣತಿದಾರರನ್ನು ನೇಮಕ ಮಾಡಲಾಗಿದೆ. ಆದರೆ ಮನೆಯ ಸದಸ್ಯರ ಹೆಸರು, ವಿಳಾಸ ಇಲ್ಲದೆ ಕೇವಲ ಯುಎಚ್ಐಡಿ ಸಂಖ್ಯೆ ಆಧಾರದಲ್ಲಿ ಮನೆ ಹುಡುಕುವುದು ಕಷ್ಟವಾಗಿದೆ. ಆದ್ದರಿಂದ ಯುಎಚ್ಐಡಿ ಸಂಖ್ಯೆ ಜೊತೆಗೆ ಮನೆಯವರ ಹೆಸರು, ಮೊಬೈಲ್ ಸಂಖ್ಯೆ ಇರುವ ಮನೆಪಟ್ಟಿ ನೀಡಬೇಕು ಎಂದು ಮನವಿಯಲ್ಲಿ ಒತ್ತಾಯಿಸಲಾಗಿದೆ. ಮನವಿ ಪತ್ರವನ್ನು ಶಿರಸ್ದಾರ್ ವೇಣುಗೋಪಾಲ್ ಅವರಿಗೆ ಅರ್ಪಿಸಲಾಯಿತು. ಈ ಸಂದರ್ಭದಲ್ಲಿ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ನಂಜುಂಡಪ್ಪ, ಬಡ್ತಿ ಮುಖ್ಯ ಶಿಕ್ಷಕರ ಸಂಘದ ರಾಜ್ಯ ಉಪಾಧ್ಯಕ್ಷ ಅಶೋಕ್, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಅಧಿಕಾರಿ ಧರ್ಮರಾಜ್, ಸರ್ಕಾರಿ ನೌಕರರ ಸಂಘದ ಪದಾಧಿಕಾರಿಗಳು, ಶಿಕ್ಷಕರ ಸಂಘದ ಪದಾಧಿಕಾರಿಗಳು, ಗಣತಿದಾರರು, ಗಣತಿ ಮೇಲ್ವಿಚಾರಕರು ಇದ್ದರು. ನರಸಿಂಹರಾಜಪುರ ತಾಲೂಕಿನ ಸೀತೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಕೊನೋಡಿ ಗ್ರಾಮದಲ್ಲಿ ಮರಿ ಆನೆಯೊಂದು ಬುಧವಾರ ರಾತ್ರಿಯಿಡೀ ತೋಟಗಳಲ್ಲಿ ಸುತ್ತಾಡಿ ತೆಂಗಿನ ಗಿಡ, ಬಾಳೆ ಗಿಡಗಳನ್ನು ಹಾಳು ಮಾಡಿದೆ. ರಾತ್ರಿ 3 ಗಂಟೆ ಸುಮಾರಿಗೆ ಕೊನೋಡಿಯ ಶಿವಣ್ಣ ಎಂಬ ರೈತರ ಮನೆಯ ಸಮೀಪಕ್ಕೆ ಬಂದು 3-4 ತೆಂಗಿನ ಮರದ ಹೆಡಲು ಮುರಿದು ಹಾಕಿದೆ.
ಶಬ್ದ ಕೇಳಿ ಮನೆಯವರು ಲೈಟ್ ಹಾಕಿದಾಗ ಅಲ್ಲಿಂದ ಆನೆ ಓಡಿ ಹೋಗಿದೆ. ನಂತರ ಸಮೀಪದ ರೈತರಾದ ಆನಂದ, ಸುಮಾ ಎಂಬುವರ ತೋಟ ಹಾಳು ಮಾಡಿ ಬೆಮ್ಮನೆ ಸೀನ ಪೂಜಾರಿ ಎಂಬುವರ ತೋಟದ ತಂತಿ ಬೇಲಿಯ ಕಂಬಗಳನ್ನು ತುಂಡು ಮಾಡಿ ತೋಟಕ್ಕೆ ಹೋಗಿದೆ. ನಂತರ ಸರಲುಗುಂಡಿಯ ಶ್ರೀಧರ್ ಪೂಜಾರಿ ಎಂಬುವರ ಗದ್ದೆ ದಾಟಿ ಹೆಮ್ಮೂರು ಪ್ರೇಮ ಶ್ರೀನಿವಾಸ್ ಎಂಬುವರ ಗದ್ದೆ ತೋಟಕ್ಕೆ ಹೋಗಿ ಬಾಳೆ ಗಿಡ ಪುಡಿ ಮಾಡಿದೆ. ನಂತರ ಸಮೀಪದ ಮಾದಾಪುರ ಕಾಡು ಸೇರಿದೆ. ಕಾಡಾನೆ ಹೆಜ್ಜೆ ಗುರುತು ಸಣ್ಣದಾಗಿರುವುದರಿಂದ ಇದು ಮರಿ ಆನೆಯಾಗಿದೆ ಎಂದು ಗ್ರಾಮಸ್ಥರು ಹೇಳಿದ್ದಾರೆ. ಅತಿಶಯ ಕ್ಷೇತ್ರ ಸಿಮ್ಮನಗದ್ದೆ ಬಸ್ತಿಮಠದಲ್ಲಿ ಪೀಠಾಧಿಪತಿ ಶ್ರೀ ಲಕ್ಷ್ಮೀಸೇನ ಭಟ್ಟಾರಕ ಪಟ್ಟಾಚಾರ್ಯವರ್ಯ ಮಹಾಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ನವರಾತ್ರಿ ಪ್ರಯುಕ್ತ ಗುರುವಾರ ಜ್ವಾಲಾಮಾಲಿನಿ ದೇವಿಗೆ ದಶಚಕ್ರಾಯುಧ ಶೋಭಿತೆ ಅಲಂಕಾರ ಮಾಡಲಾಗಿತ್ತು. 1108 ದೀಪ ಮತ್ತು ಧೂಪ ಅರ್ಪಣೆ ಮಾಡಲಾಯಿತು. ಬೆಳಗ್ಗೆ ಶ್ರೀ ಕ್ಷೇತ್ರದ ಎಲ್ಲ ಬಸದಿಗಳಲ್ಲಿ ಪಂಚಾಮೃತ ಅಭಿಷೇಕ ಮಾಡಲಾಯಿತು. ಸಂಜೆ ಅಮ್ಮನವರಿಗೆ ಷೋಡಶೋಪಚಾರ ಪೂಜೆ, ಮಹಾಮಂಗಳಾರತಿ ನಡೆಯಿತು. ಜಗಸ್ತಿದೆ ಜಗನ್ಮಾತ ಮಹಾಲಕ್ಷ್ಮಿ ನಮೋಸ್ತುತೆ. ವಂದನೆಗಳು.